ಆಸ್ಪತ್ರೆಯಲ್ಲಿ ರೋಗಿ ಸಾವನ್ನಪ್ಪಿದ್ದಾರೆ. ವೈದ್ಯರ ನಿರ್ಲಕ್ಷ್ಯದಿಂದ ಜಯದೇವ ಆಸ್ಪತ್ರೆಯಲ್ಲಿ ರೋಗಿ ಸಾವನ್ನಪ್ಪಿರುವುದು ಅನ್ನುವಂಥ ಆರೋಪ ಕೇಳಿ ಬರ್ತಿದೆ. ಎಮರ್ಜೆನ್ಸಿ ಇದ್ರೂ ಕೂಡ ಹಾರ್ಟ್ ಆಪರೇಷನ್ ಮಾಡಿಲ್ಲ ಅನ್ನುವಂಥ ಆರೋಪ. ಯಡಿಯೂರಿನ 65 ವರ್ಷದ ಮಾಯಮ್ಮ ಮೃತಪಟ್ಟಿದ್ದಾರೆ. ಮೃತ ಮಹಿಳೆ ಈಕೆ. ಆಪರೇಷನ್ ಯೂನಿಟ್ ಸಿಗದೆ ಸಾವು ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಎಮರ್ಜೆನ್ಸಿ ಆಪರೇಷನ್ ಮಾಡಬೇಕಿತ್ತು, ಬಟ್ ವೈದ್ಯರು ಆಪರೇಷನ್ ಇಲ್ಲಿ ಮಾಡಿಲ್ಲ, ಹಾಗಾಗಿ ಸಾವನ್ನಪ್ಪಿದ್ದಾರಂತೆ. ಆಪರೇಷನ್ ಯೂನಿಟ್ ಬಳಸೋ ವಿಚಾರಕ್ಕೆ ವೈದ್ಯರ ಕಿತ್ತಾಟ. ವೈದ್ಯರು ಪರಸ್ಪರ ಕಿತ್ತಾಡಿಕೊಂಡು ಇಲ್ಲಿ ಅಮಾಯಕರ ಜೀವ ಹೋಗಿದೆ. ಶುಕ್ರವಾರ ಮಾಯಮ್ಮಗೆ ಎದೆನೋವು ಕಾಣಿಸಿಕೊಂಡಿತ್ತು. ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿದ್ರು ಕುಟುಂಬಸ್ಥರು. ಅಲ್ಲಿಂದ ಓಪನ್ ಹಾರ್ಟ್ ಸರ್ಜರಿಗೆ ರೆಫರ್ ಮಾಡಲಾಗುತ್ತೆ, ಜಯದೇವ ಆಸ್ಪತ್ರೆಗೆ ಹೋಗಿ ಅಂತ. ಸೊ ಓಪನ್ ಹಾರ್ಟ್ ಸರ್ಜರಿಗೆ ಅಂತ ಜಯದೇವ ಹೃದ್ರೋಗ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿರುತ್ತೆ. ಶುಕ್ರವಾರದಿಂದ ಮಾಯಮ್ಮಗೆ ಚಿಕಿತ್ಸೆನೇ ಕೊಟ್ಟಿಲ್ಲ, ಊಟ ಬಿಟ್ಟು ಬೇರೆ ಯಾವ ಚಿಕಿತ್ಸೆಯನ್ನು ನೀಡಿಲ್ಲ ಅಂತ ಕುಟುಂಬಸ್ಥರು ಆರೋಪವನ್ನ ಮಾಡ್ತಾ ಇದ್ದಾರೆ. ಅಕ್ಟೋಬರ್ಗೆ ಬನ್ನಿ ಅಂದರು. ನಾನು ಹಂಗೋ ಅಕ್ಟೋಬರ್ವರೆಗೂ ಏನು ಹೆಂಗಿರೋದು ಅಂದರೆ, ಇಲ್ಲ ಟ್ಯಾಬ್ಲೆಟ್ಸ್ ಕೊಡ್ತೀವಲ್ಲ ಚೆನ್ನಾಗಿರ್ತಾರೆ, ಏನು ತೊಂದರೆ ಆಗೋದಿಲ್ಲ, ಏನಿಲ್ಲ, ಅಕ್ಟೋಬರ್ಗೆ ಬನ್ನಿ ಅಂದರು. ನಾವು ಹಂಗೆ ಏನು ಬಡವ್ರಿಗೆ ಇದಕ್ಕೆ ಜೀವಕ್ಕೆ ಬೆಲೆನೇ ಇಲ್ವಾ, ವಯಸ್ಸಾಗೈತೆ ಹೋಗಲಿ, ಈಗ ಊಟ ಮಾಡಿ ಚೆನ್ನಾಗೇ ಮನ್ಕೊಂಡ್ರು, ಒಂಚೂರು ನೋವು ಬಂತು, ಹಿಂಗೆ ನೀವು ಬಿಟ್ಟು ಆಶಾಶ ನೀವೇ ಅಂತು ನೀವು ಸಿಸ್ಟರ್ನ ಕರೆದೆ ICU ಕರ್ಕೊಂಡೋದ್ರು. ಇಲ್ಲ ಆಗೋಯ್ತು, ಹಾರ್ಟ್ಬೀಟ್ ಎಲ್ಲ ನಿಂತೋಯ್ತು, ಮುಗೀತು, ಹೋಗಿ ಮನೆಗೆ ಅಂತಾರೆ. ಈಗ ಹಿಂಗಾಗೋದ್ರೆ ಹೆಂಗೆ ಜೀವನ ಅಂತ. ಸರ್ಜರಿ ಅಂತೆ ಇನ್ಫ್ಲೂಯೆನ್ಸ್ ಇದ್ರೆ ಮಾತ್ರ ಇಲ್ಲಿ ಬೆಲೆನಾ? ನಮ್ಮಂಥ ಬಡವ್ರಿಗೆ ಏನು ಬೆಲೆನೇ ಇಲ್ಲ ಇಲ್ಲಿ. ಮಾಡ್ತಿದ್ದೋ ನಾವು ಅಕ್ಟೋಬರ್ವರೆಗೂ. ಯಾರ್ದು ಒಬ್ರು ಆಟಿಂದಂಗೆ ಇನ್ನೊಬ್ರು ಆಟಿರಲ್ಲ, ಅದಕ್ಕೆ ನಾವೇನು ಮಾಡೋಕ್ಕಾಗ್ತದೆ? ನಮ್ಗೆ ಇನ್ನೂವರೆಗೂ ಏನು ಡಾಕ್ಟ್ರ್ ನಮ್ಮ ಹತ್ರ ಮಾತಾಡಿಲ್ಲ. ಅವ್ರಿಗೆ ಎಮರ್ಜೆನ್ಸಿನೇ 3 ಕಟ್ಕೊಂಡಿತ್ತಂತೆ, 3 ಪೈಪು. ನಮ್ಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ. 3 ಪೈಪ್ ಕಟ್ಕೊಂಡಿತ್ತು, ಮತ್ತು 70 ವರ್ಷ ಆಗೈತೆ ಅಂಥವ್ರಿಗೆ ಇವರು ICU ಅಲ್ಲಿ ಇಟ್ಟು ಟ್ರೀಟ್ಮೆಂಟ್ ಕೊಟ್ಟು ಆಪ್ರೇಷನ್ ಮಾಡಬೇಕು ತಾನೆ. ಅದು ಎಷ್ಟು ದುಡ್ಡು ಆಗುತ್ತೋ ಅದನ್ನ ಇವಾಗ ಕೋಟಿ ಕೊಟ್ಟರು ಬದುಕ್ತಾರ ಅವರು. ಈಗ ನಮ್ಮ ಜೀವನನೇ ಹಾಳಾಯ್ತಲ್ಲ, ಈಗ ಯಾರಿದ್ದಾರೆ ಹೇಳಿ? ಬಿಲ್ಲು ಮಾಡ್ಕೊಟ್ಟಿದೀವಿ, ಯಾರು ಬರ್ಲಿಲ್ಲ ಸರ್. ಇಂಥ ಡಾಕ್ಟ್ರು ಅಂತ ಡಾಕ್ಟ್ರೇ ಬಂದಿಲ್ಲ. ನಮ್ಮ ಅಮ್ಮನಾಗ ಇದ್ ಮಾಡ್ಬಿಟ್ಟು ಸಾಯಿಸ್ಬಿಡ್ತಾರೆ. ನಾವೇನ್ರಿ ಮಾಡಕ್ಕಾಯ್ತದೆ ಅಂತ ಸೆಕ್ಯೂರಿಟಿಗೆ ಹೇಳಕ್ಕಾಯ್ತ. ಸೆಕ್ಯೂರಿಟಿ ಒಳಗಡೆ ಬಿಡ್ಲಿಲ್ಲ ನಮ್ಗೆ. ಆಚೆ ಕಡೆ ಚೇರ್ ಮೇಲೆ ಕೂತ್ಕೊಂಡು ಕಳ್ದಿದ್ದು 3 ದಿನ. ಹಾಸ್ಪಿಟ್ಲು ಡೈರೆಕ್ಟ್ ಇದಾರಲ್ಲ ಅವ್ರು ಏನಿಲ್ಲ, ಬೇರೆ ಕೆಲವ್ರು ಹೇಳ್ತಾರೆ ದುಡ್ಡು ಕೊಡ್ಬೇಕು ಅವ್ರಿಗೆ ಏನೋ ಒಂದು ಡಾಕ್ಟ್ರಿಗೆ ಯಾರೋ ಒಬ್ಬರು ಡ್ಯೂಟಿ ಇದ್ದಾರೆ. ಇಲ್ಲ, ಅದು ಸರ್ಜರಿ, ಓಪನ್ ಸರ್ಜರಿನೇ ಮಾಡಬೇಕು, ಅದನ್ನು ಮಾಡಿ ಬೆಳಗ್ಗೆ ಡಾಕ್ಟ್ರು ಬರ್ತಾರೆ ಸರ್ಜನ್ 11 ಗಂಟೆಗೆ ಮಾಡಿಬಿಟ್ಟು ಇದ್ದೀನಿ. ಒಬ್ಬರು ಇಲ್ಲ. ಆಮೇಲೆ ಇವನು ಫೋನ್ ನೋಡಿ, ಯಾರು ಒಬ್ಬರು ಇಲ್ಲ, ಈ ಥರ ಕೇರ್ಲೆಸ್ ಮಾಡ್ತಾ ಇದ್ದೀರಾ, ಈಗ ಹೇಗೆ ಮಾಡೋದು, ಬೇರೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣಂದೆ. ಆಮೇಲೆ ಏನಾರು ತೊಂದರೆ ಇದೆ, ನಿನ್ಗೆ ಯಾಕೆ ಮಾತ್ರೆ ಕೊಡ್ತಾರೆ, ನಿನ್ಗೆ ಏನಾಗಲ್ಲ ಅಂತ ಹೇಳೋವ್ರೆ, ನಿನಗೆ ತಗೊಳ್ಳಪ್ಪ ಫೋನಲ್ಲಿ ರೆಕಾರ್ಡ್ ಕೇಳು ಅಂತ ಅಂದ. ರೆಕಾರ್ಡ್ ಕೇಳ್ಬಿಟ್ಟು ನಾನು ಏನೋ ಇರ್ಬೋದು ಅಂದ್ಬಿಟ್ಟು ಎಲ್ಲ ಒಂದು ಊಟ ನಾನು ಹೋದಾಗ ಮಾತಾಡಿ ಎಲ್ಲರೂ ನೋವಿದೆಯಾ ಹೇಳಮ್ಮ ಅಂದೆ. ಏನೂ ಇಲ್ಲ, ಏನು ತೊಂದರೆ ಇಲ್ಲ, ಓಡಾಡಿ ಹೋದ್ರು. ಚೆನ್ನಾಗೇ ಇದ್ದರು, ಚೆನ್ನಾಗೇ ಇದು ಮಾಡಿದ್ರು. 5-10 ನಿಮಿಷ ಅಷ್ಟಕ್ಕೆ ಇಷ್ಟ ಆಗುತ್ತೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ರೆ. ಶರಣು, ಈಗ ಈ ಮಾಯಮ್ಮ ಸಾವಿಗೆ ಎಕ್ಸಾಕ್ಟ್ ರೀಸನ್ ಏನು? ಯಾಕಾಗಿ ಚಿಕಿತ್ಸೆ ಕೊಡೋದಕ್ಕೆ ಡಿಲೇ ಮಾಡ್ತಾ ಇದ್ರು? ಅಲ್ಲಿ ನಿಜವಾಗ್ಲೂ ಆಪರೇಷನ್ ಯೂನಿಟ್ ಇರ್ಲಿಲ್ವಾ, ಹೇಗೆ? ಧನುಶ್ರೀ, ಶುಕ್ರವಾರ ಬೆಳಿಗ್ಗೆ ಹೃದಯ ಸಂಬಂಧಿ ತೊಂದರೆ ಶುರುವಾಗುತ್ತೆ. ಮಾಯಮ್ಮ ಅನ್ನುವಂಥ 70 ವರ್ಷದ ಮಹಿಳೆ, ಯಡಿಯೂರಿನ ನಿವಾಸಿ. ಕೂಡಲೇ ಸ್ಥಳೀಯವಾಗಿರುವಂಥ ಆಸ್ಪತ್ರೆಗೆ ದಾಖಲು ಮಾಡಲಾಗುತ್ತೆ. ಅಲ್ಲಿ ವೈದ್ಯರು ಸಲಹೆ ನೀಡೋದು, ಇವರಿಗೆ ಓಪನ್ ಹಾರ್ಟ್ ಸರ್ಜರಿ ಮಾಡಬೇಕಾಗತ್ತೆ, ಕೂಡಲೇ ನೀವು ನಗರದ ಪ್ರಮುಖವಾದಂಥ ಆಸ್ಪತ್ರೆಗೆ ನೀವು ಶಿಫ್ಟ್ ಮಾಡಿ ಅಂಥೇಳಿ. ಸೊ ಈ ಹಿನ್ನೆಲೆಯಲ್ಲಿ ನಗರದ ಪ್ರತಿಷ್ಠಿತ ಆಸ್ಪತ್ರೆ ಆದಂಥ ಜಯದೇವ ಆಸ್ಪತ್ರೆಗೆ ಶಿಫ್ಟ್ ಮಾಡುವಂಥ ಕಾರ್ಯ ಮಾಡ್ತಾರೆ. ಆದರೆ ಶುಕ್ರವಾರ ಅಡ್ಮಿಟ್ ಮಾಡಿಕೊಂಡಂಥ ಈ ಮಾಯಮ್ಮ ಪೇಷಂಟನ್ನು 3 ದಿನ ಆದ್ರೂ ಕೂಡ ಅವರಿಗೆ ಯಾವುದೇ ರೀತಿಯಾದಂಥ ಚಿಕಿತ್ಸೆಯನ್ನು ಕೊಡುವಂಥ ಕಾರ್ಯ ಆಗಲಿಲ್ಲ. ಬರೀ ಟ್ಯಾಬ್ಲೆಟ್ಸನ್ನು ಕೊಟ್ಟು, ಇಲ್ಲ ಇವ್ರು ಸರಿ ಹೋಗ್ತಾರೆ, ನೀವು ವಾಪಸ್ ಹೋಗ್ಬೋದು ಅನ್ನೋ ರೀತಿಯಾಗಿ ನೋಡಿಕೊಂಡ್ರು. ಆದರೆ ಸ್ಥಳೀಯ ಆಸ್ಪತ್ರೆಗಳ ವೈದ್ಯರು ಹೇಳ್ತಾ ಇರೋದು ಓಪನ್ ಹಾರ್ಟ್ ಸರ್ಜರಿ ಮಾಡಬೇಕಾಗತ್ತೆ, 3 ಬ್ಲಾಕೇಜ್ ರೀತಿ ಇದೆ, ಯಾಕಂದರೆ ಆಂಜಿಯೋಗ್ರಾಮ್ ಎಲ್ಲನೂ ಕೂಡ ಮಾಡಿದರು. ಆ ಕಾರಣಕ್ಕಾಗಿ ನೀವು ಕೂಡಲೇ ದೊಡ್ಡ ಆಸ್ಪತ್ರೆಗೆ ಹೋಗಿ ಅಂಥೇಳಿ ಸಲಹೆಯನ್ನು ನೀಡ್ತಾರೆ. ಇಲ್ಲಿ ಆ ಜಯದೇವ್ ಆಸ್ಪತ್ರೆಗೆ ಬಂದರೆ ಚಿಕಿತ್ಸೆ ಆಗುತ್ತೆ, ಗುಣಮುಖರಾಗ್ತಾರೆ, ಆಪರೇಷನ್ ಆಗುತ್ತೆ ಅಂಥೇಳಿ ಭಾವಿಸಿದಂಥ
ಈ ಕುಟುಂಬದ ಮಾಯಮ್ಮ ಕುಟುಂಬದ ಸದಸ್ಯರಿಗೆಲ್ಲರೂ ಕೂಡ ಶಾಕ್ ಆಗಿತ್ತು. ಅವರ ವೈದ್ಯರ ನಿರ್ಲಕ್ಷ್ಯ ಸಂಪೂರ್ಣವಾಗಿ ನನ್ನ ತಾಯಿಯನ್ನು ಅಂದರೆ ಆ ಕುಟುಂಬದ ಸದಸ್ಯರನ್ನ ಸಾವಿಗೀಡು ಆಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದಕ್ಕೆ ಯಾರೊಬ್ಬರು ಕೂಡ ಅಂದರೆ ಯಾರು ಕೂಡ ಕೇರೆ ಮಾಡ್ತಾ ಇದ್ದಿಲ್ಲ. ಮತ್ತು ಇದರ ಜೊತೆಗೆ ಯಾವ ಯೂನಿಟಲ್ಲಿ ಅಡ್ಮಿಟ್ ಆಗಿದ್ರು ಆ ಯೂನಿಟ್ನ ವೈದ್ಯರು ಸಮರ್ಪಕವಾಗಿ ಚಿಕಿತ್ಸೆಯನ್ನು ನೀಡ್ತಾ ಇದ್ದಿಲ್ಲ. ಕೇವಲ ಟ್ಯಾಬ್ಲೆಟ್ಸನ್ನು ಮಾತ್ರ ಕೊಡ್ತಾ ಇದ್ರು ಮತ್ತು ಟೈಮ್ ಟು ಟೈಮ್ ಊಟ ಮಾತ್ರ ಬರ್ತಾ ಇತ್ತು. ಇದು ಹೊರತುಪಡಿಸಿ ಯಾವುದೇ ರೀತಿಯಾದಂಥ ಚಿಕಿತ್ಸೆ ಕೊಡುವಂಥ ಕಾರಣ ಕೂಡ ಆಗ್ತಾ ಇದ್ದಿಲ್ಲ. ಆಪರೇಷನ್ ಥಿಯೇಟರ್ ಅಂದರೆ ಓಪನ್ ಹಾರ್ಟ್ ಸರ್ಜರಿಗೆ ಸಂಬಂಧಿಸಿದಂಥ ಪ್ರಕ್ರಿಯೆಗಳೇನಿದ್ದಾವೆ ಇವ್ಯಾವು ಕೂಡ ಮಾಡ್ತಾ ಇದ್ದಿಲ್ಲ ಅಂತ. ಈ ಹಿನ್ನೆಲೆಯಲ್ಲಿ ಸ್ಥಳೀಯ ಶಾಸಕರ ಕರೆ ಮಾಡಿ ಅವರ ಮೂಲಕನೂ ಕೂಡ ಸಾಕಷ್ಟು ರೀತಿಯಾದಂಥ ಪ್ರಯತ್ನವನ್ನು ಮಾಡಿದ್ರು ಕೂಡ ಬೇರೆ ಯೂನಿಟ್ನ ವೈದ್ಯರು ಚಿಕಿತ್ಸೆ ಮಾಡಲಿಕ್ಕೆ ಬರೋದಿಲ್ಲ ಅಂತೇಳಿ ಅವರ 2 ಯೂನಿಟ್ನ ವೈದ್ಯರ ಮಧ್ಯನೂ ಕೂಡ ಸಾಕಷ್ಟು ರೀತಿಯಾದಂಥ ಚರ್ಚೆಗಳಾಯಿತು ಅಂತ ಕೂಡ. ಈ ಹಿನ್ನೆಲೆಯಲ್ಲಿ ನಮ್ಮ ಇನ್ನು ಕುಟುಂಬದ ಸದಸ್ಯರೊಬ್ಬರು ತೀರಿದ್ದಾರೆ ಅನ್ನುವಂಥ ಗಂಭೀರ ಆರೋಪವನ್ನು ಜಯದೇವ ಆಸ್ಪತ್ರೆಯ ವಿರುದ್ಧ ಈ ಕುಟುಂಬದ ಮಾಯಮ್ಮ ಕುಟುಂಬದ ಸದಸ್ಯರೆಲ್ಲರೂ ಕೂಡ ಆರೋಪವನ್ನು ಮಾಡ್ತಾ ಇದ್ದಾರೆ. ಧನಶ್ರೀ, ಥ್ಯಾಂಕ್ ಯು ಶರಣು ತಮ್ಮೆಲ್ಲ ಮಾಹಿತಿಗಾಗಿ.